ನಮಸ್ಕಾರ. ಇವತ್ತು ನಾವು ಬಂದಿರೋ ಜಾಗ ಯಾವುದು ಗೊತ್ತಾ? ಶೌರ್ಯ, ತ್ಯಾಗ, ಬಲಿದಾನದ ಪ್ರತೀಕವಾದ ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆ ಐತಿಹಾಸಿಕ ಬೈಲಹೊಂಗಲ್ ನೋಡ್ರಿ. ಇವತ್ತಿನ ನಮ್ಮ ಈ ಬ್ಲಾಗ್ನಲ್ಲಿ ರಾಯಣ್ಣನ ಸ್ಮಾರಕದ ಪ್ರತಿಯೊಂದು ಜಾಗನ ನಾನ್ ನಿಮಗೆ ತೋರಿಸ್ತೀನಿ ನೋಡ್ರಿ. ಈ ವಿಡಿಯೋನ ಮಾತ್ರ ಕೊನೆ ತನಕ ಮಿಸ್ ಮಾಡದೆ ನೋಡ್ತಾ ಇರಿ. ಈಗ ಸ್ಮಾರಕದ ಒಳಗೆ ಬರ್ತಿದ್ದಂಗ ನಮ್ಮ ಕಣ್ಣಿಗೆ ನೇರವಾಗಿ ಬೀಳೋದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಈ ಭವ್ಯವಾದ ಕಂಚಿನ ಮೂರ್ತಿ ನೋಡ್ರಿ. ಕೈಯಲ್ಲಿ ಕತ್ತಿ ಹಿಡಿದು ಸಿಂಹದ ಹಾಗೆ ಕಣ್ಣು ಬಿಟ್ಟು ನಿಂತಿರುವ ರಾಯಣ್ಣನ ಮೂರ್ತಿಯನ್ನ ಹತ್ತಿರದಿಂದ ನೋಡ್ತಿದ್ರೆ ಮೈಯೆಲ್ಲ ರೋಮಾಂಚನವಾಗ್ತದ ರೀ. ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಬ್ರಿಟಿಷರ ಎದೆಯಲ್ಲಿ ನಡುಕು ಹುಟ್ಟಿಸಿದ ಆ ಧೀರನ ಸಾಹಸಗಾಥೆ ಇಲ್ಲಿರೋ ಗೋಡೆಗಳ ಮೇಲೆ ಮತ್ತು ಚಿತ್ರಗಳಲ್ಲಿ ಜೀವಂತವಾಗಿರುವುದನ್ನ ನಾವಿಲ್ಲಿ ಕಾಣಬಹುದು ರೀ. ಬ್ರಿಟಿಷರಿಗೆ ಸಿಗದೆ ಮರಕ್ಕೇರಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಆ ಚರಿತ್ರೆ ನೆನಪಿಸಿಕೊಂಡ್ರೆ ಕಣ್ಣಲ್ಲಿ ನೀರು ಬರೋದು ಗ್ಯಾರಂಟಿ ರೀ. ಇಲ್ಲಿಗೆ ದೂರದ ಊರಿನಿಂದ ಬರುವ ಪ್ರವಾಸಿಗರಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ವಾಹನ ನಿಲುಗಡೆ ಆಗಿರ್ಬೋದು, ವಿಶ್ರಾಂತಿ ಪಡೆಯಲು ಸುಂದರವಾದ ಉದ್ಯಾನವನವನ್ನು ಕೂಡ ಮಾಡ್ಯಾರಿ. ವೀಕೆಂಡ್ ಬಂದರೆ ಸಾಕು, ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನ ಇಲ್ಲಿಗೆ ಬಂದು ರಾಯಣ್ಣನಿಗೆ ನಮನ ಸಲ್ಲಿಸಿ ಹೋಗ್ತಾರೆ. ನಮ್ಮ ಹಿರಿಯರ ಇತಿಹಾಸವನ್ನ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿಕೊಡಲು ಇದಕ್ಕಿಂತ ಬೆಸ್ಟ್ ಜಾಗ ಬೇರೆ ಇಲ್ಲ ಅಂತಾನೆ ಹೇಳ್ಬೋದು ರೀ. ನೋಡಿದ್ರಲ್ಲ ಸ್ನೇಹಿತರೆ, ಬೈಲಹೊಂಗಲದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸ್ಮಾರಕ ಹೆಂಗೈತಿ ಅಂತ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು